ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ಅಜ್ಜಿ ಮನೇಲಿದ್ದೀನಿ. ಇವತ್ತಲ್ಲ, ಊರಿದು ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆ ಆಯಿತು. ಒನ್ ಮಂತ್ ಆಯಿತು ಆಗಿ. ಸೊ ನಾನು ಆವಾಗ ಬಂದಿರಲಿಲ್ಲ. ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನಾನು ಮತ್ತು ತಮ್ಮ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಜಸ್ಟ್ ಇವಾಗ 9-10 ಗಂಟೆ ಆಗಿದೆ ಟೈಮು. ಎದ್ದಿದ್ದು ಲೇಟು. ಎದ್ದು ತಿಂಡಿ ತಿಂದು ಸ್ನಾನ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸ್ಟಾರ್ಟ್ ಆಗಿದೆ ಗೈಸ್. ನಾವು ಇವಾಗಷ್ಟೇ ಮನೆಯಿಂದ ಹೊರಟ್ವಿ. ಅಜ್ಜಿ ಒಬ್ಬರೇ ಇದ್ದಾರೆ ಮನೆಯಲ್ಲಿ, ಮಲ್ಕೊಂಡಿದ್ದಾರೆ. ಅಮ್ಮ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ. ಸೊ ಇವಾಗ ಹೊರಟ್ವಿ. 11 ಗಂಟೆಗೆ ಪೂಜೆ, ಮತ್ತು ಇವತ್ತು ಊಟ ಉಂಟಂತೆ. ಇವತ್ತು ಊಟ ಯಾವಾಗಲೂ ಉಂಟ ಗೊತ್ತಿಲ್ಲ, ನಾನು ಕಾಣಲ್ಲ. ಇವತ್ತು ಉಂಟಂತೆ. ಸೊ ಇವಾಗ ಹೋಗ್ತಾ ಇದ್ವಿ ಗಾಯ್ಸ್. ತುಂಬ ಖುಷಿ ಆಗ್ತಾ ಉಂಟು ನನಗೆ. ಸುಮಾರು ಟೈಮ್ ಆದಮೇಲೆ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅದು ಪುನರ್ ಪ್ರತಿಷ್ಠಾಪನೆ ಆದಮೇಲೆ ಹೋಗ್ತಾ ಇದ್ದೀನಿ. ಸೊ ಇವಾಗ ತುಂಬ ರೂಲ್ಸ್ ಎಲ್ಲ ಉಂಟಂತೆ. ಹುಡುಗಿರು ಶಾಲ್ ಹಾಕೊಂಡು ಹೋಗಬೇಕು, ಚೂಡಿದಾರ್ ಹಾಕೊಂಡು ಹೋಗಬೇಕು, ಮದುವೆ ಆದವ್ರು ಸೀರೆನೇ ಉಟ್ಕೊಂಡು ಹೋಗಬೇಕು, ಮತ್ತು ಕೂದಲು ಬಿಟ್ಕೊಂಡು ಹೋಗೋ ಥರ ಇಲ್ಲ, ಕೂದಲು ಕಟ್ಕೊಂಡು ಹೋಗಬೇಕು, ಆ ಥರ ಎಲ್ಲ. ಸೊ ಕಟ್ಟಿದ್ದೀನಲ್ಲ, ನಾನು ಬಿಟ್ಟಿದ್ದೆ ಗೈಸ್. ನನಗೆ ಪಕ್ಕದ ಮನೆ ಆಂಟಿ ಹೇಳಿದರು ಕೂದಲು ಬಿಡೋಕ್ಕಿಲ್ಲ, ಕಟ್ಟಬೇಕು ಅಂತ. ಅದಕ್ಕೆ ಸೊ ಜಡೆ ಹಾಕ್ಕೊಂಡಿದ್ದೀನಿ. ಇದು ಜಡೆ ಕೂಡ ಸುಮಾರು ಟೈಮ್ ಆದ್ಮೇಲೆ ಜಡೆ ಹಾಕ್ಕೊಂಡಿದ್ದೀನಿ ನಾನು. ಇಲ್ಲಾಂದ್ರೆ ಯಾವಾಗಲೂ ಬಿಡ್ಕೊಂಡು ಬರ್ತೀನಿ ಗೈಸ್. ನಮ್ಮೂರು ರೋಡ್ ನೋಡಿ ಗೈಸ್ ಯಾವ ಥರ ಇದೆ. ಫುಲ್ ಈ ಕಡೆ ಕಾಡು, ಈ ಕಡೆ ಕಾಫಿ ತೋಟ, ನಡುವಲ್ಲಿ ಈ ಕಲ್ಲಿನ ರೋಡು. ಇವ್ ನೋಡಿ ಗಾಯ್ಸ್. ಇವಾಗ ಗೈಸ್ ರಜೆ ಇದ್ದಿದ್ದು 2 ದಿನ ಗೈಸ್. ಅದರಲ್ಲಿ ಒಂದಿನ ನೆನ್ನೆ ಮುಗ್ದೋಯ್ತು. ಇವತ್ತಿದ್ದು ಅರ್ಧ ದಿನ ಮುಗ್ದೋಯ್ತು. ಇನ್ನೊಂದು ಅರ್ಧ ದಿನ ಇದೆ ಗೈಸ್. ತುಂಬ ಬೇಜಾರು ಅನಿಸುತ್ತೆ. ಯಾವಾಗಲೂ ಇಲ್ಲೇ ಇವ್ರ ಜೊತೆನೇ ಇರಬೇಕು ಅನಿಸುತ್ತೆ. ಸೊ ಇನ್ನೊಂದು ಅರ್ಧ ದಿನ ಅಂದರೆ ಇವತ್ತಿನ ದಿನ ಮುಗಿಯುತ್ತೆ. ಇನ್ನು ನಾಳೆ ಬೆಳಿಗ್ಗೆ 6 ಗಂಟೆ ಬಸ್ಸಿಗೆ ಹೋಗಬೇಕು ಗೈಸ್. ಏನೊಬ್ಬ ಸಿಕ್ತವ್ರ ಹತ್ರ ಎಲ್ಲ ಮಾತಾಡ್ತಾನೆ ಗೈಸ್ ಊರಲ್ಲಿ. ನನಗೆ ಮಾತ್ರ ಯಾರು ಪರಿಚಯ ಇಲ್ಲ. ಅಂದರೆ ನನಗೆ ಪರಿಚಯ ಇರುತ್ತೆ, ಮುಖ ಪರಿಚಯ, ಆದರೆ ಅವ್ರಿಗೆ ಯಾರಿಗೂ ನನ್ನ ನೆನಪೇ ಇರಲ್ಲ. ಇವ್ನು ನೋಡಿ ಇದ್ದವ್ರ ಹತ್ರ ಎಲ್ಲ ಮಾತಾಡ್ತಾನೆ ಗೈಸ್. ಇದು ದೇವಸ್ಥಾನಕ್ಕೆ ಹೋಗೋ ದ್ವಾರ, ಫಸ್ಟ್ ಎಂಟ್ರಿ. ಅಂದರೆ ಇಲ್ಲಿ ಹೀಗೆ ರೋಡ್ ಇದೆ. ನಾವು ಆ ಕಡೆಯಿಂದ ಬಂದ್ವಿ, ಈ ಕಡೆಯಿಂದ ಅದ್ರ ಮಿಡ್ಲಲ್ಲಿ ಇಲ್ಲಿ ಹೋಗಬೇಕು ದೇವಸ್ಥಾನಕ್ಕೆ. ಈ ಕಡೆ ಹಳ್ಳಿ ಅಲ್ವಾ ಗೈಸ್. ಹಳ್ಳಿ ಕಡೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಇದೇ ಥರ ರೋಡ್. ಆ ಮೇನ್ ರೋಡ್ ಮಾತ್ರ ಡಾಮರ್. ಅದು ಕೂಡ ಆ ಡಾಮರ್ ಕೂಡ ಎದ್ದೆದ್ದೋಗಿದೆ. ಈ ಥರ ಮನೆ ಕಡೆ ಎಲ್ಲ, ಹಳ್ಳಿ ಮನೆ ಕಡೆ ಎಲ್ಲ ಇದೇ ಥರ ರೋಡ್. ಗಾಡಿಗಳಿಗೆಲ್ಲ ಹೋಗೋದಾದರೆ ತುಂಬ ಕಷ್ಟ. ಗೈಸ್ ಆವಾಗ ಇಲ್ಲಿ ಬರುವಾಗಲೇ ಫುಲ್ ಚೇಂಜ್ ಇತ್ತು. ಇವಾಗ ಇಲ್ಲಿ ಬರುವಾಗ ಇನ್ನೂ ಫುಲ್ ಎಲ್ಲ ಚೇಂಜ್ ಆಗಿದೆ ಗೈಸ್. ಎಲ್ಲ ಚಿಕ್ಕ ಮನೆ ಎಲ್ಲ ದೊಡ್ಡ ಮನೆ ಆಗಿದೆ. ಫುಲ್ ಎಲ್ಲ ಅಪ್ಡೇಟ್ ಆಗಿದ್ದಾರೆ. ಫುಲ್ ಕಾಫಿ ತೋಟ. ಈ ಕಡೆನೂ ಕಾಫಿ ತೋಟ ಇದೆ, ಈ ಕಡೆನೂ ಕಾಫಿ ತೋಟ ಇದೆ. ನಡುವಲ್ಲಿ ಚಿಕ್ಕದಾಗ ರೋಡ್ ಇದೆ. ಆದರೆ ನೇಚರ್ ಎಲ್ಲ ಸೂಪರ್ ಆಗಿದೆ ಈ ಕಡೆ ಅಲ್ಲ. ಮತ್ತೇನಿಲ್ಲ.
ಆ ಕಡೆ ಮಂಗಳೂರು ಕಡೆ ಬೆಂಗಳೂರು ಕಡೆ ಎಲ್ಲ ಹೋದರೆ ಬರೀ ಗಾಡಿ ಸೌಂಡ್ ಮಾತ್ರ ಕೇಳಿಸುತ್ತೆ ಕಿವಿಗೆ. ಈ ಕಡೆ ಎಲ್ಲ ಬಂದರೆ ಸ್ವಲ್ಪ ಹಕ್ಕಿ ಸೌಂಡು ಮತ್ತೊಂಥರ ನಿಶಬ್ದ ಥರ ಚಂದ. ಹಾಂ, ತಂಪಾದ ಗಾಳಿ. ಮತ್ತೆ ಹೇಳು ಗೈಸ್, ನನ್ನ ತಮ್ಮ ಆ ಶಾಲ್ ಹಾಕ್ಕೊಂಡಿದ್ದಾನಲ್ಲ ಅದನ್ನು ಅಲ್ಲಿ ಒಬ್ರು ಅಜ್ಜ ಇದ್ದಾರೆ, ಸಂಪತ್ ಅಜ್ಜ ಅಂತ, ಅವ್ರು ತೆಗಿಯೋಕೆ ಹೇಳಿದ್ರೆ ಆಯಿತಾ. ಅದು ಅವನಿಗೆ ಹಿಂದುತ್ವದ ಸಂಕೇತ ಅಂತೆ. ಹೌದಲ್ಲ ಗೈಸ್, ಕಮೆಂಟ್ ಮಾಡಿ ಸರಿಯಾಗಿದ್ರೆ. ಹಬ್ಬ ದೇವ ಗೈಸ್, ಸುಸ್ತಾಯಿತು ಗೈಸ್. ಎಷ್ಟು ನಡ್ಕೊಂಡು ಬಂದ್ವಿ ಅಂತ ಹೇಳಿದರೆ 1.5 ಅಷ್ಟೇನಾ ಗೈಸ್? ಒಂದು ದೇವಸ್ಥಾನಕ್ಕೆ 2 ಕಿಲೋಮೀಟ್ರಾ? ಹಾಂ ಗೈಸ್, ಇವಾಗ 1.5 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀವಂತೆ. ಇನ್ನೊಂದು ಅರ್ಧ ಕಿಲೋಮೀಟ್ರ್ ನಡಿಬೇಕು. ಅರ್ಧ ಅಲ್ಲ, ಇನ್ನೂ 1 ಕಿಲೋಮೀಟ್ರ್ ನಡಿಬೇಕು. ಕಿತ್ಕೊಂಡು ಹೋಗ್ತಿದ್ವಿ. ಎಲ್ಲ ಮರನೇ ಕಾಣಿಸ್ತಿಲ್ಲ ಚಕೋತದ್ದು. ಅಲ್ಲಿ ಕಾಣಿಸ್ತಿದೆ ಗೈಸ್. ಏನು ಗೊತ್ತಾ, ನಾವು ಚಿಕ್ಕವರಿರುವಾಗ ಇಲ್ಲಿರುವಾಗ ಚಕೋತ ಕತ್ಕೊಂಡು ಹೋಗ್ತಾ ಇದ್ವಿ ಗೈಸ್. ಯಾವ ಮರ ಅಂತ ತೋರಿಸ್ತೀನಿ ಗೈಸ್. ಇಲ್ಲಿ ನೋಡಿ, ಇಲ್ಲಿ ನೋಡಿ ಗೈಸ್, ಈ ಮರದಿಂದ ಆವಾಗ ಚಿಕ್ಕವರಿರುವಾಗ ಚಕೋತ ಕತ್ಕೊಂಡು ಹೋಗೋದಕ್ಕೆ ಬರ್ತಿದ್ವಿ. ಇಲ್ಲಿ ಹತ್ಕೊಂಡು ಚಕೋತ ಇವತ್ತು ಆದರೆ ಟ್ರೈ ಮಾಡೋಣ ಗೈಸ್. ಹೌದು ಗೈಸ್, ಇವತ್ತೊಂದ್ಸಲ ಆ ಮೆಮೊರೀಸ್ನ ಗೈಸ್. ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ ಗಾಯ್ಸ್. ಸೊ ಇದೇ ನಮ್ಮ ದೇವಸ್ಥಾನ. ಇವಾಗ ಟೆಂಪಲಿಂದ ಬಂದ್ವಿ. ಇಲ್ಲಿ ಮನೆ ಹತ್ತಿರ ನಮ್ಮ ಅಜ್ಜ ಸಿಕ್ಕಿದ್ರು. ಮನೆ ಹತ್ತಿರ ತನಕ ಬಿಟ್ಟರು. ಸ್ವಲ್ಪ ಇನ್ನೊಂದು ಸ್ವಲ್ಪ ಗುಡ್ಡ ಇಟ್ಕೊಂಡು ಹೋದರೆ ಮನೆ ಸಿಗುತ್ತೆ. ಸೊ ಗಟ್ಟಿ ಊಟ ಆಯಿತು. ಪೂಜೆ ಹೋಗುವಾಗ ಪೂಜೆನೂ ಸಿಕ್ತು. ಇವನೊಬ್ಬ ಅಮಾಸಾರ ಎಂತ ಸ್ವಲ್ಪ ಓವರ್ ಆಯ್ತು ಅಂತ ಅದೆಲ್ಲ ಅರ್ಜೆಂಟ್ ಮಾಡ್ತಿದ್ದೆ ಗೈಸ್. ಮನೆಯಿಂದ ಹೊರಡು 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 ಅಂತ ಹೊರಟಲ್ಲಿ ಹೋದ್ಮೇಲೆ ನಾವು ಹೋಗಿ ಒಂದು 1/4 ಗಂಟೆ ಆದಮೇಲೆ ಪೂಜೆ ಸ್ಟಾರ್ಟ್ ಆಗಿದ್ದು ಗೈಸ್. ಊಟ ತುಂಬ ಚೆಂದ ಇತ್ತು. ಊಟ ಅನ್ನ ಸಾಂಬಾರು ಇರಲಿಲ್ಲ, ಅದರ ಬದಲು ಪುಲಾವ್ ಇತ್ತು. ಊಟ ಚೆನ್ನಾಗಿತ್ತು ಗೈಸ್, ಸೂಪರ್. ಇಷ್ಟು ತನಕ ನಾನು ನಿಮಗೆ ತೋರಿಸಿದ ರೋಡೇ ಬೇರೆ. ಇವಾಗೊಂದು ರೋಡ್ ತೋರಿಸ್ತೀನಿ ನೋಡಿ. ಅದೆಲ್ಲ ಚಿಕ್ಕದು, ಅಂದರೆ ಇದು ಅದಕ್ಕಿಂತ ಚಿಕ್ಕದು ಗೈಸ್. ಈ ರೋಡಲ್ಲಿ ಇವಾಗ ನಡ್ಕೊಂಡು ಹೋಗ್ತಿದ್ದೀವಿ ಅಣ್ಣ. ಅದು ನಾವು ಹೋಗ್ತಾ ಮಾತಾಡೋಕ್ಕಿಂತ ವಿಡಿಯೋದಲ್ಲಿ ವಾಯ್ಸ್ ಕೊಡೋಕ್ಕೆ ಚಂದ. ಗೈಸ್ ನೋಡಿ ಗಾಯ್ಸ್, ಹೌದು ಗೈಸ್. ಆದರೆ ಗೈಸ್ ಏನು ಗೊತ್ತಾ, ಇಲ್ಲಿ ನೋಡಿ ಗೈಸ್, ಚಿಕ್ಕು ಚಿಕ್ಕು ಕಾಣಿಸ್ತಿದ್ಯಾ? ನಾವು ಕತ್ಕೊಂಡು ಹೋಗ್ತಾ ಇದ್ವಿ. ಯಾಕಂದರೆ ನಮ್ಮ ಅಜ್ಜಿಗೆ ತೋಟ ಇಲ್ಲ, ಅಜ್ಜಿ ಮನೇಲಿ ತೋಟ ಇಲ್ಲ. ನಾವು ಎಂತ ತಿನ್ನಬೇಕಂದ್ರೂ ಬೇರೆಯವ್ರ ತೋಟಕ್ಕೆ ನುಗ್ಗೇ ಕದಿಬೇಕು ಗೈಸ್. ಇಲ್ಲೆಲ್ಲ ಕತ್ಕೊಂಡು ಹೋಗ್ತಾ ಇದ್ವಿ. ಹಲಸಿನ ಹಣ್ಣು ಕದೀಲಿಕ್ಕೆ ಅಲ್ಲಿ ಕೆಳಗಡೆ ಒಂದು ಮರ ಇದೆ, ಇಲ್ಲೇ ಅಂದರೆ ಈ ಗುಡ್ಡದ ಕೆಳಗಡೆ. ಇವ್ರ ತೋಟನೇ ಅನಿಸುತ್ತೆ ಅಲ್ಲ.
ಇವ್ರದ್ದು ಸೀಬೆಹಣ್ಣು ಹಾಗೆ ಇವ್ರ ತೋಟನೇ, ಅಂದರೆ ಸ್ವಲ್ಪ ಆ ಕಡೆಯಿಂದ ಹಿಂದ್ಗಡೆಯಿಂದ ಹೋಗಿ ಕದೀತಾ ಇದ್ವಿ, ಇದು ಇವ್ರದ್ದು ಮುಂದ್ಗಡೆಯಿಂದ. ಸೊ ತುಂಬ ಮೆಮೊರೀಸ್ ಇದೆ ಗೈಸ್ ಇಲ್ಲಿ. ಗೈಸ್ ಇಲ್ಲಿ ನೋಡಿ, ಅಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ ಅದೇ ಅಜ್ಜಿ ಮನೆ. ಆ ಕಡೆ ಫುಲ್ ಕಾಡು, ಈ ಕಡೆ ಇಲ್ಲಿ ಸ್ವಲ್ಪ ತೋಟ ಇದೆ, ಆಮೇಲೆ ಈ ಕಡೆ ಆ ಕಡೆನೂ ಫುಲ್ ಕಾಡೆ. ಎಲ್ಲೋ ಗಾಯ್ಸ್ ಇವಾಗಷ್ಟೇ ಆವಾಗ ದೇವಸ್ಥಾನದಿಂದ ಬಂದು ಸ್ವಲ್ಪ ಟಿ ವಿ ನೋಡಿ ಮಲ್ಕೊಂಡ್ವಿ. ಇವಾಗ ಟೀ ಕುಡಿದು ಹಸು ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ನಾನು ಮತ್ತು ತಮ್ಮ ಹೋಗ್ತಾ ಇದ್ದೀವಿ ಇವಾಗ.